ಸರ್ ನೋಡಿ, ಪುಷ್ಪಾರ್ಚನೆ ಮಾಡೋದಿಲ್ಲ ಮುಖ್ಯಮಂತ್ರಿಗಳು. ದಸರಾದಲ್ಲಿ ಬೇರೆ ಮುಖ್ಯಮಂತ್ರಿಗಳು ಬರ್ತಾರೆ. ಕಾಂಗ್ರೆಸ್ನ ಆಂತರಿಕ ಕಚ್ಚಾಟದಿಂದಾಗಿ ಬದಲಾವಣೆ ಶತಸಿದ್ಧ ಹೇಳಿದವ್ರು ನಿಮ್ದೇ ಪಕ್ಷದವರು. ದಸರಾ ಆಚರಣೆ ಆಗ್ತಾ ಇದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಪುಷ್ಪಾರ್ಚನೆ ಈ ಬಾರಿ ಮಾತ್ರ ಅಲ್ಲ ಬಿಜೆಪಿ ವಕ್ತಾರರ ಪ್ರಶ್ನೆ ಕೇಳ್ತಿದ್ದೀನಿ ರಘು ಸರ್. ಇಲ್ಲ, ಒಂದು ನಿಮಿಷ ಸಮಯ ಕೊಡಿ, ಆಮೇಲೆ ಉತ್ತರ ಕೊಡಿವ್ರಂತೆ. ಯಾಕಂದ್ರೆ ಒಂದ್ ನಿಮಿಷ ಕೊಡಿ, ಆಮೇಲೆ ಅವ್ರನ್ನ ಪ್ರಶ್ನೆ ಕೇಳಿವ್ರಂತೆ. ನೋಡಿ, ಮಾನ್ಯ ರಂಗನಾಥ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಜೋಡೆತ್ತಿನಂತೆ ದುಡಿದು ಮತ್ತೆ ಪಕ್ಷದ ನಾಯಕರೆಲ್ಲ ಜೊತೆ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ವಾ? 1000% ಆಗ್ತಾರೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಅದೇ ಸತ್ಯದ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ. ಆದ್ರೆ ನಿಜವಾದಂತ ಚರ್ಚೆ ಆಗ್ಬೇಕಾಗ್ತಕ್ಕಂಥದ್ದು ಏನು, ನಮ್ಮ ನಿನ್ನೆ ಮುಖ್ಯಮಂತ್ರಿಗಳು ಹೋಗಿ ಏರಿಯಲ್ ವ್ಯೂ ಮಾಡಿ ಏನು ಗುಲ್ಬರ್ಗಾ ಮತ್ತೆ ಬಿಜಾಪುರ ಭಾಗದಲ್ಲಿ ಆಗಿರ್ತಕ್ಕಂಥ ಫ್ಲಡ್ ಅನ್ನ ಆಲ್ರೆಡಿ ಏನು ಇದನ್ನ ನಮ್ಮ ಘೋಷಣೆಯನ್ನ ಮಾಡಿದ್ದಾರೆ. ಸೊ ನಾವು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಯಾವುದೇ ಇದನ್ನ ರೆಸ್ಕ್ಯೂ ಬಂದೇ ಇಲ್ಲ. ರಾಜ್ಯ ಸರ್ಕಾರಗಳಿಂದ ತೆರಿಗೆಯನ್ನ ತಿಂದುಕೊಂಡು ಕೊಳ್ಳೆ ಹೊಡಿತಿರ್ತಕ್ಕಂಥ ಕೇಂದ್ರ ಸರ್ಕಾರ, ಬಿಜೆಪಿ ನಾಯಕರು ಇಲ್ಲಿವರೆಗೂ ಯಾವುದೇ ವಿಚಾರವನ್ನ ಬಾಯಿ ಬಿಡದೆ ಕೊಳ್ತಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಾಗ ವಿರೋಧ ಪಕ್ಷದ ಕೇಳಿಸ್ಕೊಂಡ್ವಿ. ಒಂದೇ ಒಂದು ಪ್ರಶ್ನೆ ಇದೆ, ಸ್ನೇಹಿತರ ಪ್ರಶ್ನೆ ಕೇಳ್ಬಿಡ್ತೀನಿ. ಅಲ್ಲ, ನೀವು ಪದ ಬಳಕೆ ಏನ್ ಲೂಟಿ ಹೊಡಿತಾ ಇದ್ದಾರೆ. ಸೊ ಹಾಗಾದ್ರೆ ಕೇಳಿಸ್ಕೊಳ್ಳಿ ಬ್ರದರ್, ಇನ್ನು ನಾನು ಮಾಧ್ಯಮ ಮುಗಿಸಿಲ್ಲ. ಪ್ರಶ್ನೆ ಕೇಳಕ್ಕೂ ಮುಂಚೆ ಉತ್ತರ ಹೇಳ್ಬಿಟ್ರೆ ಬ್ರದರ್, ನೀವು ಬ್ರದರ್ ನೀವು ಭಾಷಣ ಮಾಡ್ತಾ ಇದ್ದೀರಾ, ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀರಾ, ನಂಗೆ ಅರ್ಥನೇ ಆಯ್ತಾ ಇಲ್ಲ. ಯಾರು ಭಿಕ್ಷೆ ಬೇಡ್ತಾ ಇಲ್ಲ ರೀ, ಜನ ಯಾಕ್ರಿ ಭಿಕ್ಷೆ ಬೇಡ್ತಾ ಇದ್ದಾರೆ? ಅಲ್ಲಲ್ಲ, ನೀವೆಲ್ಲ ಒಂದ್ ಕೆಲಸ ಮಾಡಿ, ಮಾಧ್ಯಮದವ್ರು ಏನ್ ಪ್ರಶ್ನೆ ಕೇಳ್ಬೇಕು ಅಂತ ನೀವ್ ಹೇಳ್ಕೊಡ್ತೀರಿ. ಇಲ್ಲೆಲ್ಲ ರಾಜೀನಾಮೆ ಕೊಟ್ಟು ಮಾಧ್ಯಮಕ್ಕೆ ಬಂದ್ಬಿಡಿ, ನಾಳೆ ಬೆಳಗ್ಗೆ ಮಾಧ್ಯಮ ಸ್ಟಾರ್ಟ್ ಮಾಡ್ಬಿಡಿ. ನೀವ್ ಹೇಳಿದನ್ನ ಅವ್ರು ಪ್ರಶ್ನೆ ಮಾಡ್ಬೇಕು. ಮಾಧ್ಯಮ ಏನ್ರಿ ನಿಮ್ದು? ಈಗ ನೀವು ಅದೇ ಮಾಡ್ತಿದ್ದೀರಿ. ನಾವು ಪ್ರಶ್ನೆ ಮಾಡ್ಬೇಕು, ಅವರು ಚರ್ಚೆ ಮಾಡ್ಬೇಕು ಅಂತ ನೀವ್ ಹೇಳ್ಕೊಡ್ತೀರಾ? ಆಯ್ತು ಸರ್, ನಾನು ಬಿಜೆಪಿ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಮಾಧ್ಯಮಗಳನ್ನ ನೀವ್ ಹೆಂಗ್ ಪ್ರಶ್ನೆ ಮಾಡ್ತೀರಾ? ನೀವ್ ಕೇಳ್ಬೇಕು. ಮಾಧ್ಯಮಗಳನ್ನ ನಿಮ್ನ ಗುಲಾಮರು ಮಾಡ್ಕೋಬೇಕು ಅನ್ನೋ ಹೊಂಟಿದ್ದೀರಾ ನೀವು? ನಾವ್ ಯಾರು ಗುಲಾಮರು ಆಗಲ್ಲ ಸರ್. ಬಿಡಿ, ವಿಷಯ ಚರ್ಚೆ ಮಾಡೋಣ. ಅಪರೂಪಕ್ಕೆ ರಾಜಕೀಯ ವಿಚಾರ ಚರ್ಚೆ ಆಗ್ತಾ ಇದೆ. ವಿಚಾರ ಅದನ್ನು ಬಿಟ್ಬಿಟ್ಟು ನೀವು ಮಾಧ್ಯಮಕ್ಕೆ ನೀವು ಏನೋ ನೀವು ಪುಷ್ಪಾರ್ಚನೆ ಮಾಡೋಲ್ಲ ಅಂತ ಹೇಳಿದ್ರಿ, ಮಾಡ್ತಾರೆ ನಾಳೆ. ಕೇವಲ ಇದಲ್ಲ, ಮುಂದಿನ ವರ್ಷದ ದಸರಾದಲ್ಲೂ ಕೂಡ ನಾನೇ ಪುಷ್ಪಾರ್ಚನೆ ಅಂತ ಹೇಳಿ ವಿಶ್ವಾಸದಲ್ಲಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಸರ್ ನೋಡಿ, ಪುಷ್ಪಾರ್ಚನೆ ಮಾಡೋದಿಲ್ಲ ಮುಖ್ಯಮಂತ್ರಿಗಳು. ದಸರಾದಲ್ಲಿ ಬೇರೆ ಮುಖ್ಯಮಂತ್ರಿಗಳು ಬರ್ತಾರೆ. ಕಾಂಗ್ರೆಸ್ನ ಆಂತರಿಕ ಕಚ್ಚಾಟದಿಂದಾಗಿ ಬದಲಾವಣೆ ಶತಸಿದ್ಧ ಹೇಳಿದವ್ರು ನಿಮ್ದೇ ಪಕ್ಷದವರು. ದಸರಾ ಆಚರಣೆ ಆಗ್ತಾ ಇದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಪುಷ್ಪಾರ್ಚನೆ ಈ ಬಾರಿ ಮಾತ್ರ ಅಲ್ಲ ಬಿಜೆಪಿ ವಕ್ತಾರರ ಪ್ರಶ್ನೆ ಕೇಳ್ತಿದ್ದೀನಿ ರಘು ಸರ್. ಇಲ್ಲ, ಒಂದು ನಿಮಿಷ ಸಮಯ ಕೊಡಿ, ಆಮೇಲೆ ಉತ್ತರ ಕೊಡಿವ್ರಂತೆ. ಯಾಕಂದ್ರೆ ಒಂದ್ ನಿಮಿಷ ಕೊಡಿ, ಆಮೇಲೆ ಅವ್ರನ್ನ ಪ್ರಶ್ನೆ ಕೇಳಿವ್ರಂತೆ. ನೋಡಿ, ಮಾನ್ಯ ರಂಗನಾಥ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಜೋಡೆತ್ತಿನಂತೆ ದುಡಿದು ಮತ್ತೆ ಪಕ್ಷದ ನಾಯಕರೆಲ್ಲ ಜೊತೆ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ವಾ? 1000% ಆಗ್ತಾರೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಅದೇ ಸತ್ಯದ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ. ಆದ್ರೆ ನಿಜವಾದಂತ ಚರ್ಚೆ ಆಗ್ಬೇಕಾಗ್ತಕ್ಕಂಥದ್ದು ಏನು, ನಮ್ಮ ನಿನ್ನೆ ಮುಖ್ಯಮಂತ್ರಿಗಳು ಹೋಗಿ ಏರಿಯಲ್ ವ್ಯೂ ಮಾಡಿ ಏನು ಗುಲ್ಬರ್ಗಾ ಮತ್ತೆ ಬಿಜಾಪುರ ಭಾಗದಲ್ಲಿ ಆಗಿರ್ತಕ್ಕಂಥ ಫ್ಲಡ್ ಅನ್ನ ಆಲ್ರೆಡಿ ಏನು ಇದನ್ನ ನಮ್ಮ ಘೋಷಣೆಯನ್ನ ಮಾಡಿದ್ದಾರೆ. ಸೊ ನಾವು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಯಾವುದೇ ಇದನ್ನ ರೆಸ್ಕ್ಯೂ ಬಂದೇ ಇಲ್ಲ. ರಾಜ್ಯ ಸರ್ಕಾರಗಳಿಂದ ತೆರಿಗೆಯನ್ನ ತಿಂದುಕೊಂಡು ಕೊಳ್ಳೆ ಹೊಡಿತಿರ್ತಕ್ಕಂಥ ಕೇಂದ್ರ ಸರ್ಕಾರ, ಬಿಜೆಪಿ ನಾಯಕರು ಇಲ್ಲಿವರೆಗೂ ಯಾವುದೇ ವಿಚಾರವನ್ನ ಬಾಯಿ ಬಿಡದೆ ಕೊಳ್ತಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಾಗ ವಿರೋಧ ಪಕ್ಷದ ಕೇಳಿಸ್ಕೊಂಡ್ವಿ. ಒಂದೇ ಒಂದು ಪ್ರಶ್ನೆ ಇದೆ, ಸ್ನೇಹಿತರ ಪ್ರಶ್ನೆ ಕೇಳ್ಬಿಡ್ತೀನಿ. ಅಲ್ಲ, ನೀವು ಪದ ಬಳಕೆ ಏನ್ ಲೂಟಿ ಹೊಡಿತಾ ಇದ್ದಾರೆ. ಸೊ ಹಾಗಾದ್ರೆ ಕೇಳಿಸ್ಕೊಳ್ಳಿ ಬ್ರದರ್, ಇನ್ನು ನಾನು ಮಾಧ್ಯಮ ಮುಗಿಸಿಲ್ಲ.
ಪ್ರಶ್ನೆ ಕೇಳಕ್ಕೂ ಮುಂಚೆ ಉತ್ತರ ಹೇಳ್ಬಿಟ್ರೆ ಹೆಂಗೆ ಬ್ರದರ್ ನೀವು ಬ್ರದರ್ ನೀವು ಭಾಷಣ ಮಾಡ್ತಾ ಇದ್ದೀರಾ, ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀರಾ, ನಂಗೆ ಅರ್ಥನೇ ಆಯ್ತಾ ಇಲ್ಲ. ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ. ಯಾರು ಭಿಕ್ಷೆ ಬೇಡ್ತಾ ಇಲ್ಲ ರೀ, ಜನ ಯಾಕ್ರಿ ಭಿಕ್ಷೆ ಬೇಡ್ತಾ ಇದ್ದಾರೆ? ಒಂದೇ ನಿಮಿಷ ರಘು ಸರ್, ಇದು ಒಂದು ಪಾಠ ನಾನು ಹೇಳ್ತಾ ಇದ್ದೆ ಕೇಳಿ. ರಘು ಸರ್ ಅಲ್ಲಲ್ಲ, ನೀವೆಲ್ಲ ಒಂದ್ ಕೆಲಸ ಮಾಡಿ, ಮಾಧ್ಯಮದವ್ರು ಏನ್ ಪ್ರಶ್ನೆ ಕೇಳ್ಬೇಕು ಅಂತ ನೀವ್ ಹೇಳ್ಕೊಡ್ತೀರಿ, ಇಲ್ಲೆಲ್ಲ ರಾಜೀನಾಮೆ ಕೊಟ್ಟು ಮಾಧ್ಯಮಕ್ಕೆ ಬಂದ್ಬಿಡಿ, ನಾಳೆ ಬೆಳಗ್ಗೆ ಮಾಧ್ಯಮ ಸ್ಟಾರ್ಟ್ ಮಾಡ್ಬಿಡಿ. ನೀವ್ ಹೇಳಿದನ್ನ ಅವ್ರು ಪ್ರಶ್ನೆ ಮಾಡ್ಬೇಕು, ಮಾಧ್ಯಮ ಏನ್ರಿ ನಿಮ್ದು? ಈಗ ನೀವು ಅದೇ ಮಾಡ್ತಿದ್ದೀರಿ. ನಾವು ಪ್ರಶ್ನೆ ಮಾಡ್ಬೇಕು, ಅವರು ಚರ್ಚೆ ಮಾಡ್ಬೇಕು ಅಂತ ನೀವ್ ಹೇಳ್ಕೊಡ್ತೀರಾ? ಆಯ್ತು ಸರ್, ನಾನು ಬಿಜೆಪಿ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಅಲ್ಲ ಮಾಧ್ಯಮಗಳನ್ನ ನೀವ್ ಹೆಂಗ್ ಪ್ರಶ್ನೆ ಮಾಡ್ತೀರಾ? ನೀವ್ ಕೇಳ್ಬೇಕು, ಮಾಧ್ಯಮಗಳನ್ನ ನಿಮ್ನ ಗುಲಾಮರು ಮಾಡ್ಕೋಬೇಕು ಅನ್ನೋ ಹೊಂಟಿದ್ದೀರಾ ನೀವು? ನಾವ್ ಯಾರು ಗುಲಾಮರು ಆಗಲ್ಲ ಸರ್. ಬಿಡಿ, ವಿಷಯ ಚರ್ಚೆ ಮಾಡೋಣ. ಅಪರೂಪಕ್ಕೆ ರಾಜಕೀಯ ವಿಚಾರ ಚರ್ಚೆ ಆಗ್ತಾ ಇದೆ. ವಿಚಾರ ಚರ್ಚೆ ಅದನ್ನು ಬಿಟ್ಬಿಟ್ಟು ನೀವು ಮಾಧ್ಯಮಕ್ಕೆ ನೀವು ಏನೋ ನೀವು ನಾವು ಮಾಧ್ಯಮದ ಕೇಳ್ತೇವೆ, ನಾವಿಬ್ರು ಸೇರ್ಕೊಂಡು ಪುಷ್ಪಾರ್ಚನೆ ಮಾಡೋಲ್ಲ ಅಂತ ಹೇಳಿದ್ರಿ, ಮಾಡ್ತಾರೆ ನಾಳೆ. ಕೇವಲ ಇದಲ್ಲ, ಮುಂದಿನ ವರ್ಷದ ದಸರಾದಲ್ಲೂ ಕೂಡ ನಾನೇ ಪುಷ್ಪಾರ್ಚನೆ ಅಂತ ಹೇಳಿ ವಿಶ್ವಾಸದಲ್ಲಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಸರ್ ನೋಡಿ, ಪುಷ್ಪಾರ್ಚನೆ ಮಾಡೋದಿಲ್ಲ ಮುಖ್ಯಮಂತ್ರಿಗಳು, ದಸರಾದಲ್ಲಿ ಬೇರೆ ಮುಖ್ಯಮಂತ್ರಿಗಳು ಬರ್ತಾರೆ, ಕಾಂಗ್ರೆಸ್ನ ಆಂತರಿಕ ಕಚ್ಚಾಟದಿಂದಾಗಿ ಬದಲಾವಣೆ ಶತಸಿದ್ಧ ಹೇಳಿದವ್ರು ನಿಮ್ದೇ ಪಕ್ಷದವರು. ದಸರಾ ಆಚರಣೆ ಆಗ್ತಾ ಇದೆ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆ ಈ ಬಾರಿ ಮಾತ್ರ ಅಲ್ಲ. ಇಲ್ಲ ಬಿಜೆಪಿ ವಕ್ತಾರರಿಗೆ ಪ್ರಶ್ನೆ ಕೇಳ್ತಿದ್ದೀನಿ ರಘು ಸರ್. ಇಲ್ಲ, ಒಂದ್ ನಿಮಿಷ ಸಮಯ ಕೊಡಿ, ಆಮೇಲೆ ಉತ್ತರ ಕೊಡಿವ್ರಂತೆ. ಯಾಕಂದ್ರೆ ಒಂದ್ ನಿಮಿಷ ಕೊಡಿ, ಆಮೇಲೆ ಅವ್ರನ್ನ ಪ್ರಶ್ನೆ ಕೇಳಿವ್ರಂತೆ. ನೋಡಿ, ಮಾನ್ಯ ರಂಗನಾಥ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಜೋಡೆತ್ತಿನಂತೆ ದುಡಿದು ಮತ್ತೆ ಪಕ್ಷದ ನಾಯಕರೆಲ್ಲ ಜೊತೆ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ವಾ? 1000% ಆಗ್ತಾರೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಅದೇ ಸತ್ಯದ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ. ಆದ್ರೆ ನಿಜವಾದಂತ ಚರ್ಚೆ ಆಗ್ಬೇಕಾಗ್ತಕ್ಕಂಥದ್ದು ಏನು, ನಮ್ಮ ನಿನ್ನೆ ಮುಖ್ಯಮಂತ್ರಿಗಳು ಹೋಗಿ ಏರಿಯಲ್ ವ್ಯೂ ಮಾಡಿ ಏನು ಗುಲ್ಬರ್ಗಾ ಮತ್ತೆ ಬಿಜಾಪುರ ಭಾಗದಲ್ಲಿ ಆಗಿರ್ತಕ್ಕಂಥ ಫ್ಲಡ್ ಅನ್ನ ಆಲ್ರೆಡಿ ಏನು ಇದನ್ನ ನಮ್ಮ ಘೋಷಣೆಯನ್ನ ಮಾಡಿದ್ದಾರೆ. ಸೊ ನಾವು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಯಾವುದೇ ಇದನ್ನ ರೆಸ್ಕ್ಯೂ ಬಂದೇ ಇಲ್ಲ. ರಾಜ್ಯ ಸರ್ಕಾರಗಳಿಂದ ತೆರಿಗೆಯನ್ನ ತಿಂದು ಕೊಳ್ಳೆ ಹೊಡಿತಿರ್ತಕ್ಕಂಥ ಕೇಂದ್ರ ಸರ್ಕಾರ, ಬಿಜೆಪಿ ನಾಯಕರು ಇಲ್ಲಿವರೆಗೂ ಯಾವುದೇ ವಿಚಾರವನ್ನ ಬಾಯಿ ಬಿಡದೆ ಕೊಳ್ತಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಾಗ ವಿರೋಧ ಪಕ್ಷದ ಸೃಷ್ಟಿ ಕೇಳಿಸ್ಕೊಂಡ್ವಿ. ಒಂದೇ ಒಂದು ಪ್ರಶ್ನೆ ಇದೆ, ನಾನು ಯದು ಸರ್ ಹತ್ರ ಸ್ನೇಹಿತರ ಪ್ರಶ್ನೆ ಕೇಳ್ಬಿಡ್ತೀನಿ. ಅಲ್ಲ, ನೀವು ಪದ ಬಳಕೆ ಏನ್ ಲೂಟಿ ಹೊಡಿತಾ ಇದ್ದಾರೆ, ಸೊ ಹಾಗಾದ್ರೆ ಕೇಳಿಸ್ಕೊಳ್ಳಿ ಬ್ರದರ್, ಇನ್ನು ನಾನು ಮಾಧ್ಯಮ ಮುಗಿಸಿಲ್ಲ. ಪ್ರಶ್ನೆ ಕೇಳಕ್ಕೂ ಮುಂಚೆ ಉತ್ತರ ಹೇಳ್ಬಿಟ್ರೆ ಹೆಂಗೆ ಬ್ರದರ್ ನೀವು? ಬ್ರದರ್ ನೀವು ಭಾಷಣ ಮಾಡ್ತಾ ಇದ್ದೀರಾ, ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀರಾ, ನಂಗೆ ಅರ್ಥನೇ ಆಯ್ತಾ ಇಲ್ಲ. ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ. ಯಾರು ಭಿಕ್ಷೆ ಬೇಡ್ತಾ ಇಲ್ಲ ರೀ, ಜನ ಯಾಕ್ರಿ ಭಿಕ್ಷೆ ಬೇಡ್ತಾ ಇದ್ದಾರೆ? ಒಂದೇ ನಿಮಿಷ ರಘು ಸರ್, ಇದು ಒಂದು ಪಾಠ ನಾನು ಹೇಳ್ತಾ ಇದ್ದೆ ಕೇಳಿ. ರಘು ಸರ್ ಅಲ್ಲಲ್ಲ, ನೀವೆಲ್ಲ ಒಂದ್ ಕೆಲಸ ಮಾಡಿ, ಮಾಧ್ಯಮದವ್ರು ಏನ್ ಪ್ರಶ್ನೆ ಕೇಳ್ಬೇಕು ಅಂತ ನೀವ್ ಹೇಳ್ಕೊಡ್ತೀರಿ, ಇಲ್ಲೆಲ್ಲ ರಾಜೀನಾಮೆ ಕೊಟ್ಟು ಮಾಧ್ಯಮಕ್ಕೆ ಬಂದ್ಬಿಡಿ, ನಾಳೆ ಬೆಳಗ್ಗೆ ಮಾಧ್ಯಮ ಸ್ಟಾರ್ಟ್ ಮಾಡ್ಬಿಡಿ. ನೀವ್ ಹೇಳಿದನ್ನ ಅವ್ರು ಪ್ರಶ್ನೆ ಮಾಡ್ಬೇಕು, ಮಾಧ್ಯಮ ಏನ್ರಿ ನಿಮ್ದು? ಈಗ ನೀವು ಅದೇ ಮಾಡ್ತಿದ್ದೀರಿ. ನಾವು ಪ್ರಶ್ನೆ ಮಾಡ್ಬೇಕು, ಅವರು ಚರ್ಚೆ ಮಾಡ್ಬೇಕು ಅಂತ ನೀವ್ ಹೇಳ್ಕೊಡ್ತೀರಾ? ಆಯ್ತು ಸರ್, ನಾನು ಬಿಜೆಪಿ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಮಾಧ್ಯಮಗಳನ್ನ ನೀವ್ ಹೆಂಗ್ ಪ್ರಶ್ನೆ ಮಾಡ್ತೀರಾ? ನೀವ್ ಕೇಳ್ಬೇಕು, ಮಾಧ್ಯಮಗಳನ್ನ ನಿಮ್ನ ಗುಲಾಮರು ಮಾಡ್ಕೋಬೇಕು ಅನ್ನೋ ಹೊಂಟಿದ್ದೀರಾ ನೀವು? ನಾವ್ ಯಾರು ಗುಲಾಮರು ಆಗಲ್ಲ ಬಿಡಿ, ವಿಷಯ ಚರ್ಚೆ ಮಾಡೋಣ. ಅಪರೂಪಕ್ಕೆ ರಾಜಕೀಯ ವಿಚಾರ ಚರ್ಚೆ ಆಗ್ತಾ ಇದೆ. ಅದನ್ನು ಬಿಟ್ಬಿಟ್ಟು ನೀವು ಮಾಧ್ಯಮಕ್ಕೆ ನೀವು ಏನೋ ನೀವು ನಾವು ಮಾಧ್ಯಮದ ಕೇಳ್ತೇವೆ, ನಾವಿಬ್ರು ಸೇರ್ಕೊಂಡು ಪುಷ್ಪಾರ್ಚನೆ ಮಾಡೋಲ್ಲ ಅಂತ ಹೇಳಿದ್ರಿ, ಮಾಡ್ತಾರೆ ನಾಳೆ. ಕೇವಲ ಇದಲ್ಲ, ಮುಂದಿನ ವರ್ಷದ ದಸರಾದಲ್ಲೂ ಕೂಡ ನಾನೇ ಪುಷ್ಪಾರ್ಚನೆ ಅಂತ ಹೇಳಿ ವಿಶ್ವಾಸದಲ್ಲಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು.